Hello everyone, welcome to Sanmargaha classes. ಕ್ಷೇತ್ರಗಣಿತ ಅಧ್ಯಾಯದ 25ನೇ ಪ್ರಶ್ನೆಯನ್ನ ಗಮನಿಸಿ. ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಚತುರ್ಭುಜಾಕಾರದ ಆಟದ ಮೈದಾನದ ಕರ್ಣದ ಅಳತೆಯು 25 ಮೀಟರ್ ಆಗಿದೆ. ಕರ್ಣದಿಂದ ಉಳಿದ ಶೃಂಗಗಳಿಗೆ ಎಳೆದ ಲಂಬೋನ್ನತಿಗಳು 12 ಮೀಟರ್ ಮತ್ತು 8 ಮೀಟರ್ ಆದರೆ ಆಟದ ಮೈದಾನದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಮೊದಲನೇದಾಗಿ ತ್ರಿಭುಜ ಎಡಿಸಿ ಯ ವಿಸ್ತೀರ್ಣವನ್ನ ನೋಡ್ಬೇಕು, ಹಾಗೆ ತ್ರಿಭುಜ ಎಬಿಸಿ ಯ ವಿಸ್ತೀರ್ಣವನ್ನ ನೋಡ್ಬೇಕು. ಆ ಎರಡು ತ್ರಿಭುಜದ ವಿಸ್ತೀರ್ಣಗಳ ಮೊತ್ತ ಏನಾಗತ್ತೆ, ಆಟದ ಮೈದಾನದ ವಿಸ್ತೀರ್ಣಕ್ಕೆ ಸಮನಾಗತ್ತೆ. ಸೊ ಇಲ್ಲಿ ಮೊದಲನೇದಾಗಿ ತ್ರಿಭುಜ ಎಡಿಸಿ ಯ ವಿಸ್ತೀರ್ಣ, ತ್ರಿಭುಜ ಎಡಿಸಿ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ 25 ಗುಣಿಸು 12. ಸೊ ಇಲ್ಲಿ 2 1 2 6 25 ಗುಣಿಸು 6 150 ಮೀಟರ್ ಸ್ಕ್ವೇರ್. ಸೊ ತ್ರಿಭುಜ ಎಬಿಸಿ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ 2 1 2 2 4 8. ಸೊ ಎಬಿಸಿ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು 100 ಮೀಟರ್ ಸ್ಕ್ವೇರ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಮೈದಾನದ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಮೈದಾನದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎಡಿಸಿ ಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎಬಿಸಿ ಯ ವಿಸ್ತೀರ್ಣಗಳ ಮೊತ್ತ. ಸೊ ಇದೆಷ್ಟಾಗತ್ತೆ ಹೇಳಿ, 250 ಮೀಟರ್ ಸ್ಕ್ವೇರ್ ಆಗಿದೆ. ಥ್ಯಾಂಕ್ ಯು.